ಅಂಗನವಾಡಿಗೆ ಸೂರಿಲ್ಲದೆ ಕಳೆದಿವೆ 8 ವರ್ಷಗಳು. ಹೌದು, ರಾಮದುರ್ಗ ತಾಲೂಕಿನ ಸುರೇಬಾಣ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವಪೇಟ್ ಗ್ರಾಮದಲ್ಲಿನ ಅಂಗನವಾಡಿ ನಂಬರ್ 1ರ ದುಸ್ಥಿತಿ ಇದು. ಅಂಗನವಾಡಿ ಕೇಂದ್ರಗಳು ಪ್ರಸ್ತುತ ಕಾರ್ಯನಿರ್ವಹಿಸುವ ಜೊತೆಗೆ ಮೂಲ ಸೌಲಭ್ಯಗಳು ಸೇರಿದಂತೆ ಸ್ವಂತ ಕಟ್ಟಡಗಳಿಲ್ಲದೆ ಬಹು ವರ್ಷಗಳಿಂದಲೂ ಇಲ್ಲಗಳು ಕಾಡುತ್ತಲೇ ಸಾಗಿದೆ. ಶಿವಪೇಟ ಗ್ರಾಮದಲ್ಲಿನ ಅಂಗನವಾಡಿ ನಂಬರ್ 1ರಲ್ಲಿನ ಕಾರ್ಯಕರ್ತೆಯರು ಬೆಕ್ಕಿನ ಹಾಗೆ 8 ವರ್ಷಗಳಿಂದ ಉಪ ಗ್ರಾಮ ಪಂಚಾಯಿತಿ ಕಟ್ಟಡ, ಕಲ್ಯಾಣ ಮಂಟಪ, ಖಾಸಗಿ ಮನೆ ಹಾಗೂ ಶಾಲಾ ಕಟ್ಟಡಗಳು ಸೇರಿದಂತೆ ಬೇರೆ ಬೇರೆ ಜಾಗೆಗಳಲ್ಲಿ ಅಂಗನವಾಡಿಯನ್ನು ನಡೆಸುತ್ತಾ ಬಂದಿರುವುದು ವಿಪರ್ಯಾಸವೇ ಸರಿ. ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿ. ಕಳೆದ 7-8 ವರ್ಷಗಳಿಂದ ಶಿಶು ಅಭಿವೃದ್ಧಿ ಇಲಾಖೆ, ಗ್ರಾಮ ಪಂಚಾಯಿತಿ ಸೇರಿದಂತೆ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಶಿವಪೇಟ ಅಂಗನವಾಡಿ ನಂಬರ್ 1ಕ್ಕೆ ಕಟ್ಟಡ ಭಾಗ್ಯ ದೊರೆತಿಲ್ಲ ಎಂದು ಸ್ಥಳೀಯ ಅಂಗನವಾಡಿ ಮಕ್ಕಳ ಪಾಲಕರು ದೂರುತ್ತಿದ್ದಾರೆ. ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರು ಸಹ ತಮ್ಮ ಇಲಾಖೆಗೆ ಹಾಗೂ ಶಿವಪೇಟ್ ಗ್ರಾಮಕ್ಕೆ ಸಂಬಂಧಪಟ್ಟ ಅವರಾದಿ ಗ್ರಾಮ ಪಂಚಾಯಿತಿಗೂ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೂ ಸಹ ಯಾವೊಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸಿಲ್ಲ. ಈ ಮೊದಲು ಒಂದೇ ಅಂಗನವಾಡಿ ಇತ್ತು. ಆದರೆ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಮತ್ತೊಂದು ಅಂಗನವಾಡಿಯನ್ನು ಮಂಜೂರು ಮಾಡಿ ಅದಕ್ಕೆ ನೂತನ ಕಟ್ಟಡವನ್ನು ಕಲ್ಪಿಸಲಾಗಿದೆ. ಆದರೆ 2-3 ದಶಕಗಳಿಂದ ಇದ್ದ ಅಂಗನವಾಡಿ ನಂಬರ್ 1ರ ಕಟ್ಟಡ ಶಿಥಿಲಾವಸ್ಥೆಯಲ್ಲಿ ಇದ್ದಿದ್ದರಿಂದ ಅನಿವಾರ್ಯವಾಗಿ ಬೇರೆಡೆ ಅಲೆದಾಡುವ ಪರಿಸ್ಥಿತಿ ಬಂದೊದಗಿದೆ. ಶಾಲಾ ಕೊಠಡಿಯಲ್ಲೇ ಅಂಗನವಾಡಿ ಹಾಗೂ ಅಡುಗೆ ಕೋಣೆ. ಇಲ್ಲಿನ ಅಂಗನವಾಡಿಯು ಸರ್ಕಾರಿ ಶಾಲೆಯ ಕೊಠಡಿಯಲ್ಲಿ ನಡೆಯುತ್ತಿದೆ. ಈ ಅಂಗನವಾಡಿಯಲ್ಲಿ 18 ಜನ ಮಕ್ಕಳು ನಿತ್ಯ ಪಾಠ ಕೇಳುತ್ತಿದ್ದಾರೆ. ಈ ಕೋಣೆಯೊಂದರಲ್ಲಿಯೇ ಅಡುಗೆಯನ್ನು ಸಹ ಮಾಡಲಾಗುತ್ತಿದೆ. ಅಡುಗೆ ಮಾಡುತ್ತಿರುವ ಸಂದರ್ಭದಲ್ಲಿ ಯಾವುದಾದರೊಂದು ಮಗು ಅಲ್ಲಿ ಹೋಗಿ ಗ್ಯಾಸ್ ಒಲೆಯ ಮೇಲೆ ಮಾಡಲಾಗುತ್ತದೆ. ಆಗ ಗ್ಯಾಸ್ ಒಲೆ, ಬಿಸಿಯಾದ ಪಾತ್ರೆ ಮತ್ತು ಸಾಧನ ಸಲಕರಣೆಗಳನ್ನ ಹಿಡಿದು ಮಕ್ಕಳಿಗೆ ಏನಾದರೂ ಅನಾಹುತ ಉಂಟಾದರೆ ಯಾರು ಹೊಣೆ? ಚಿಕ್ಕದಾಗಿದ್ದ ಕೊಠಡಿಯೊಂದರಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ಪೂರೈಸುವುದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಮಕ್ಕಳ ಜೀವಕ್ಕೇನಾದರೂ ಅಪಾಯವಾದರೆ ಸರ್ಕಾರವೇ ಹೊಣೆಯಾಗಬೇಕಾಗುತ್ತೆ ಎಂದು ಮಕ್ಕಳ ಪಾಲಕ ಮಲ್ಲಪ್ಪ ಬೇವಿನಮರದ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂಗನವಾಡಿಯಲ್ಲಿ LKG, UKG ಅಂಗನವಾಡಿ ಕೇಂದ್ರಗಳಲ್ಲೇ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡಲು ಸರ್ಕಾರ ತೀರ್ಮಾನಿಸಲಾಗಿದ್ದು, ಗುಣಮಟ್ಟದ ಶಿಕ್ಷಣ ಮತ್ತು ಪೌಷ್ಟಿಕ ಆಹಾರ ನೀಡುವುದೇ ಸರ್ಕಾರದ ಉದ್ದೇಶ. ಈ ನಿಟ್ಟಿನಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರ ಸಹಮತ ವ್ಯಕ್ತಪಡಿಸಿದೆ. ಆದರೆ ಆಯಾ ಅಂಗನವಾಡಿಗಳ ಕಟ್ಟಡಗಳ ಸ್ಥಿತಿಗತಿಗಳನ್ನು ಆಲಿಸಿ ಕಟ್ಟಡಗಳಿಲ್ಲದ ಅಂಗನವಾಡಿಗಳಿಗೆ ಸುಸಜ್ಜಿತ ಕಟ್ಟಡಗಳು ಇವೆಯೋ ಇಲ್ಲವೋ ಎಂಬುದನ್ನು ಸಹ ಗಮನಿಸಬೇಕಾಗಿದೆ. ಅಂದಾಗ ಮಾತ್ರ ಸರ್ಕಾರದ ಇಂಥ ಮಹತ್ವಾಕಾಂಕ್ಷಿ ಯೋಜನೆಗಳು ಸಫಲವಾಗುವುದರಲ್ಲಿ ಸಂಶಯವಿಲ್ಲ. ಅಂಗನವಾಡಿಗಳ ಮಾಹಿತಿ. ಸುರೇಬಾಣ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಜೂರಾದ ಮತ್ತು ಚಾಲ್ತಿಯಲ್ಲಿರುವ 36 ಅಂಗನವಾಡಿ ಕೇಂದ್ರಗಳು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿವೆ. ಈ ಪೈಕಿ 24 ಸ್ವಂತ ಕಟ್ಟಡ ಹೊಂದಿದ್ದು, 2 ಬಾಡಿಗೆ ಕಟ್ಟಡ, 6 ಗ್ರಾಮ ಪಂಚಾಯಿತಿ ಕಟ್ಟಡ, ಇದರಲ್ಲಿ 2 ಹೊಸ ಅಂಗನವಾಡಿ ಕೇಂದ್ರಗಳು ಚಾಲ್ತಿಯಲ್ಲಿವೆ. ಈಗಾಗಲೇ ನಾವು ನಮ್ಮ ಹಿರಿಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾದ ಅಶೋಕ್ ಪಟ್ಟಣವರ ಗಮನಕ್ಕೂ ತಂದಿದ್ದೇವೆ. ಮುಂಬರುವ ದಿನಗಳಲ್ಲಿ ನೂತನ ಕಟ್ಟಡ ಹಾಗೂ ದುರಸ್ತಿ ಮಾಡಿಸಲು ಸಹಮತ ವ್ಯಕ್ತಪಡಿಸಿದ್ದಾರೆಂದು ರಾಮದುರ್ಗ CDPO ಶಂಕರ್ ಕುಂಬಾರ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ಮುಂದೆಯಾದರೂ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಶಿವಪೇಟ ಗ್ರಾಮದೆಡೆಗೆ ಗಮನ ಹರಿಸಿ ಅಂಗನವಾಡಿ ನಂಬರ್ 1ಕ್ಕೆ ನೂತನ ಕಟ್ಟಡದ ಭಾಗ್ಯವನ್ನು ಕಲ್ಪಿಸಬೇಕಿದೆ. ಎಷ್ಟು ವರ್ಷದಿಂದ ಪ್ರಾರಂಭ ಆಗಿದ್ರಿ? 2017ರಿಂದಲೇ ನಮಗೆ ಅಂಗನವಾಡಿ ಕಟ್ಟಡದ ಬಿದ್ದು ಮಳೆಯಿಂದ ಸೋರಿ ಎಲ್ಲ ಬಿದ್ದೋಗಿದ್ರಿ. ಅದ್ರ ಸಂಬಂಧ ನಮ್ಗೆ ಅಂಗನವಾಡಿ ಬೇರೆ ಸ್ಥಳಾಂತರ ಮಾಡಿದ್ರಿ. ಅಂಗನವಾಡಿ ಶಾಲಾ ಕಟ್ಟಡ ಕೊಟ್ರಿ. ಅದರಲ್ಲಿ 2 ವರ್ಷ ಅಂಗನವಾಡಿ ಕೇಂದ್ರ ನಡೆಸಿದೀವ್ರಿ. ಆ ನಂತರ ಅದು ಒಂದ್ ಸ್ವಲ್ಪ ಮೇಲ್ಛಾವಣಿ ರಿಪೇರಿ ಇದ್ದ ಕಾರಣ ನಮಗಲ್ಲೇ ಒಬ್ರು ಇಟ್ಗಿ ಶಂಕರಣ್ಣ ಇಟ್ಗಿ ಅಂತೇಳಿ ಅವ್ರ ಮನೆಗೆ ಬಾಡಿಗೆ ತಗೊಂಡಿವ್ರಿ. ಅಲ್ಲಿ 1 ವರ್ಷ ತನಕ ಬಾಡಿಗೆ ಇದ್ದೀವ್ರಿ. 1 ವರ್ಷ ರೀ. 1 ವರ್ಷ ತನಕ ಬಾಡಿಗೆ ಇದ್ಮೇಲೆ ಅದು ಮಕ್ಕಳಿಗೆ ಕುಡ್ರಾಕ ಜಾಗ ಸಾಲಿಲ್ಲ. ಆಮೇಲೆ ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಮಾಡಿದ್ವಿ. ಗ್ರಾಮ ಪಂಚಾಯತಿ ಒಳಗೂ 1-2 ವರ್ಷ ಮಾಡಿದೀವಿ ನಾವು. ಗ್ರಾಮ ಪಂಚಾಯತಿ ಕಾರ್ಯಾಲಯದೊಳಗೆ 2 ವರ್ಷ ಕೆಲಸ ಮಾಡಿದ್ವಿ. ಆಮೇಲೆ ನಮಗ ಅವ್ರ ಗ್ರಾಮ ಪಂಚಾಯತಿ ಒಳಗ ಗ್ರಂಥಾಲಯ ಮಾಡಿದ್ರಿ. ಅದನ್ನ ಗ್ರಂಥಾಲಯ ಮಾಡಿದ ತಕ್ಷಣ ನಾವು ಕಲ್ಯಾಣ ಮಂಟಪಕ್ಕೆ ಮತ್ತ ಅಂಗನವಾಡಿ ಕೇಂದ್ರ ಸ್ಥಳಾಂತರಗೊಂಡಿವ್ರಿ. ಅಲ್ಲೇ 2 ವರ್ಷ ಅಂಗನವಾಡಿ ಕೇಂದ್ರ ನಡೆಸಿದ್ವಿ. ಸಮುದಾಯ ಭವನ ಬಸವೇಶ್ವರ ಕಲ್ಯಾಣ ಮಂಟಪದೊಳಗೆ ಅಲ್ಲೇ 2 ವರ್ಷ ಮಾಡಿಂದ ಈಗ ನಮಗೆ ಹೆಲ್ಪರ್ ಇದ್ದಿದ್ದಿಲ್ಲ 3 ವರ್ಷ. ಹೆಲ್ಪರ್ ಇಲ್ಲದ ಕಾರಣ ನಾವು 2 ಅಂಗನವಾಡಿ ಕೇಂದ್ರ 1 ರೂಪಾಯಿ ಹೆಲ್ಪರ್ ಅಡ್ಗೆ ಮಾಡ್ಕೊಡ್ತಿದ್ವಿ ರೀ ನಮಗ.
ಆಮೇಲೆ ನಮಗೆ ಈಗ ಹೆಲ್ಪರ್ ಬಂದ ತಕ್ಷಣ ಮತ್ತೆ ಈ ಅಂಗನವಾಡಿಗೆ ಬಂದು ಈಗ 6 ತಿಂಗಳಾತ್ರಿ. ಈಗ ಶಾಲಾ ಕಟ್ಟಡ ಕೊಟ್ಟಾರಿ, ಅದನ್ನ ರಿಪೇರ್ ಮಾಡಿಸ್ಕೊಟ್ಟಾರಿ. ಈಗ ಅಲ್ಲೇ ಅಂಗನವಾಡಿ ನಡ್ಸಾಕತ್ತೇವ್ರಿ. ಆದ್ರೂ ಅಡಿಗೆ ಕೋಣೆ ಒಳಗ ಎಲ್ಲ ಒಂದ ರೂಮ್ ಒಳಗ ಅಡಿಗೆದು ಅಲ್ಲೇ ಐತ್ರಿ. ಆಮೇಲೆ ಮಕ್ಳಿಗೆ ಕಲ್ಸೋದನ್ನು ಅಲ್ಲೇ ಐತಿ. ನಮ್ಗೆ ರೇಷನ್ ಇಟ್ಕೊಳಕ್ಕೂ ಜಾಗ ಅಲ್ಲೇ ಐತಿ. ಈಗ ನಾವ್ ಯಾವ್ದೋ ಪರಿಸ್ಥಿತಿ ಬಂದ್ರು ಹೊರಗೆ ಹೋಗ್ಬೇಕಾದ್ರೂ ಒಬ್ರು ಸೇಫ್ಟಿ ನಾವು ಇಲ್ಲಿ ಇರಬೇಕ್ರಿ ನಾವು. ಹಿಂಗಾಗಿ ನಮ್ಗೆ ಈಗ ಅಂಗನವಾಡಿ ತೊಂದರೆ ಉಂಟಾಗಿದ್ರಿಂದ ನಮ್ಗೆ ಆದಷ್ಟು ಬೇಗನೆ ನಮ್ಗೆ ಕೇಂದ್ರ ಹೊಸ ರಿಪೇರಿ ಮಾಡಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀವಿ.